ನಮಸ್ಕಾರ. ಇತ್ತೀಚೆಗೆ ಕಾಡು ಪ್ರಾಣಿಗಳ ಹಾವಳಿ ಊರಿಗೆ ಬರ್ತಾ ಇರುವಂತದ್ದು ಸರ್ವೇ ಸಾಮಾನ್ಯವಾಗ್ತಾ ಇದೆ. ಕಳೆದ 2 ದಿನದ ಹಿಂದೆ ಸುಜಾತ ಎಂಬುವ ಮಹಿಳೆಯನ್ನ ಚಿರತೆಯೆಂದು ಸಾಯಿಸಿರುವಂತಹ ಘಟನೆ ನಿಜವಾಗಿಯೂ ಎಲ್ಲರನ್ನ ಭಯಭೀತಗೊಳಿಸಿರುವಂತದ್ದು. ಕಾಡನ್ನ ನಾಶ ಮಾಡ್ತಾ ಕಾಡಿನಲ್ಲಿರುವಂತಹ ಪ್ರಾಣಿಗಳು ಊರೊಳಗೆ ನುಗ್ತಾ ಇದೆ, ಜನಗಳ ಮೇಲೆ ದಾಳಿ ಮಾಡ್ತಾ ಇದೆ. ಹಾಗಾಗಿ ಆ ಚಿರತೆಯನ್ನ ಕೂಡ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ಸನ್ನು ಕೂಡ ಕಂಡಿದೆ. ಸಾವನ್ನಪ್ಪಿದಂತಹ ಮಹಿಳೆಗೆ ಸರ್ಕಾರ 5 ಲಕ್ಷ ಪರಿಹಾರದ ಹಣವನ್ನ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ತುರುವೇಕೆರೆಯಲ್ಲಿ ನೀಡಿದ್ದಾರೆ. ನಡೆದಂತ ಘಟನೆ ನಿಜವಾಗಿಯೂ ದುಃಖ ತರುವಂಥ ವಿಚಾರ. ರೈತರಿಗೆ ಇವತ್ತು ಸೆಕ್ಯೂರಿಟಿ ಇಲ್ಲ. ಹಳ್ಳಿ ನಾಡಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 35-40 ಚಿರತೆಗಳಿವೆ. ಅವನ್ನ ನಾನು ಬೆಳಗ್ಗೆನೇ ಬಂದು ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿಸ್ಕೊಟ್ಟಿದ್ವಿ. ಅದೆಲ್ಲ ಮುಖ್ಯ. ಇಲಾಖೆಯವರು ಭಾಳ ಜನ ಬಂದಿದ್ದಾರೆ, ನೀವು ಕೆಲಸ ಮಾಡ್ತಾವ್ರೆ. ಇವತ್ತು DC ಅವರು ಬಂದಿದ್ದಾರೆ, ತುಂಬ ಸಂತೋಷ. ಇದು ಏನಂದರೆ ನಾನು ಮೊನ್ನೆ DF ಅವ್ರ ವಿನಂತಿ DC ಅವ್ರಿಗೂ ಸೇರಿ ಅದನ್ನು ಶೂಟ್ ಮಾಡಿಸಿದ್ರೆ ಸಮಸ್ಯೆ ಇಲ್ಲ. ಶೂಟ್ ಮಾಡಿಸಿ ಅವು ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಆ ಮಕ್ಕಳಿಗೆ ಓದೋಕ್ಕೆ 5 ವರ್ಷ ತಿಂಗಳ 4,000 ರೂಪಾಯಿ ಫರ್ ಹೆಡ್. ಇಬ್ಬರು ಅವಳಿನಾಗ ಇವ್ರು 4,000 ರೂಪಾಯಿ ಕೊಡ್ತೀವಿ 5 ವರ್ಷ. ಅದಾದಮೇಲೆ ಇನ್ನೊಂದು 15 ದಿವಸದಲ್ಲಿ ಮತ್ತು 15 ಲಕ್ಷ ರೂಪಾಯಿ ದುಡ್ಡನ್ನು ಏನು ನಿಲ್ಲಿಸು ಬೈರೇಗೌಡರಿಗೆ ನಾವು ಕೊಡ್ತೀವಿ. ನಮ್ಮ DF ಹೋದ್ರೆ ಬಂದು ACF ಇದ್ದಾರೆ, ಎಲ್ಲೋ ACF ಅಮಿತ್ ನಿನ್ನ ಜವಾಬ್ದಾರಿ ತಂದು ಕೊಡಬೇಕು. ಆಮೇಲೆ ಕಡೆಹಳ್ಳಿದೂ ಅಪ್ರೂವ್ ಮಾಡಿಸಿದ್ದೀವಿ. ಕಡೆಹಳ್ಳಿ ಕೆಂಪಮ್ಮ ಅನ್ನೋರಿಗೆ ಆಗಿತ್ತಲ್ಲ, ಮೊನ್ನೆ ಅಪ್ರೂವ್ ಮಾಡಿಸ್ಕೊಟ್ಟಿದ್ರೆ. ಅಮಿತ್ ಕೆಂಪಮ್ಮ ನಾಳೆ ಕೊಡ್ತೇನೋ, ನಾಳೆ ಅಥವಾ ನಾಡಿದ್ದು ಅವ್ರಿಗೆ ದುಡ್ಡು ತಲುಪುತ್ತೆ. ಇದು ದುಡ್ಡು ಮುಖ್ಯ ಅಲ್ಲ, ಪ್ರಾಣ ಮುಖ್ಯ. ಇದು ಭಾಳ ದುಡ್ಡಿನ ಮುಖ್ಯ ಅಲ್ಲ, ನನಗೆ ಪ್ರಾಣ ಮುಖ್ಯ. DC ಅವರೇ, ನಾವು ದಯಮಾಡಿ ಸರ್ಕಾರಕ್ಕೆ ಬರೆದು ಏನು ಮಾಡಬೇಕು ಅವೆಲ್ಲ ಶೂಟಿಂಗ್ ಪರ್ಮಿಷನ್ ಕೊಡಿಸಿ. ನಾನು ಬೇಕಾದ್ರೆ ಮಿನಿಸ್ಟರ್ ಹತ್ರ ಮಾತಾಡಿ ಹೇಳ್ತೀನಿ. ಇವತ್ತು ತುರುವೇಕೆರೆ ತಾಲೂಕಲ್ಲಿ ಕಪ್ಪೆಘಟ್ಟ ಹೋಬಳಿಯಲ್ಲಿ ಅರೆಮಲ್ಲಿನಹಳ್ಳಿಯಲ್ಲಿ ನಿನ್ನೆ ಒಂದು ಘಟನೆ ಆಯಿತು. ಚಿರತೆ ದಾಳಿಯಿಂದ ಒಬ್ಬರು ಸುಜಾತ ಅಂತ ಮೃತಪಟ್ಟಿದ್ದಾರೆ, 35 ವರ್ಷ. ಅವರು ಕುರಿಯನ್ನು ಇಟ್ಕೊಂಡು ಬರಕ್ಕೆ ಹೋದಾಗ ಈ ಒಂದು ಘಟನೆ ಆಗಿದೆ. ನಿನ್ನೆ ತಕ್ಷಣ ನಮ್ಮ DFOಗೆ ಮಾತಾಡಿ ಏನು ಮಾಡಬೇಕು ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇನ್ನು ಮುಂದೆ ಈ ಥರ ಘಟನೆಗಳು ಆಗದಂತೆ ನಾವು ನೋಡ್ಕೊಳ್ಳೋಕ್ಕೆ ಇವತ್ತು ಒಂದು ಸಭೆ ತುರ್ತಾಗಿ ಕರೆದಿದ್ದೀವಿ. ಕಂದಾಯ ಇಲಾಖೆ, ಗ್ರಾಮ ಪಂಚಾಯತ್ತು ಮತ್ತು ಅರಣ್ಯ ಇಲಾಖೆ ಮುಖ್ಯವಾಗಿ ಎಲ್ಲರಿಗೂ ಏನೇನು ನಾವು ಡೈರೆಕ್ಷನ್ಸ್ ಕೊಡಬೇಕೋ ನಾವು ಕೊಡ್ತೀವಿ. ಈಗಾಗಲೇ ನಮ್ಮ ಸನ್ಮಾನ್ಯ ಶಾಸಕರು ಅವರು ಹೇಳಿದ್ದಾರೆ, ಸುಮಾರು 30 ಚಿರತೆಗಳು ಈ ಒಂದು ಸ್ಥಳದಲ್ಲಿ ಇದೆ ಅಂತ. ಅದನ್ನು ಹಿಡಿದು ಅದರಲ್ಲಿ ಏನಾದರೂ ಚಿಪ್ ಹಾಕಿ ಮಾನಿಟರ್ ಮಾಡಲಿಕ್ಕೆ ಮತ್ತು ಡ್ರೋನ್ ಮುಖಾಂತರ ಎಲ್ಲಿ ಇದೆ ಅಂತ ನಾವು ನೋಡ್ತೀವಿ. ಮತ್ತು ಸಾರ್ವಜನಿಕರಿಂದ ಕೂಡ ಮನವಿ ಬಂದಿದೆ, ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋನನ್ನು ಇಡಬೇಕು ಅಂತ. ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ನಾವು ರಚನೆ ಮಾಡ್ತೀವಿ. ಅದರಲ್ಲಿ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ, ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರಿಗೂ ಏನೇನು ತಿಳುವಳಿಕೆ ಕೊಡಬೇಕು ಅದನ್ನು ಕೂಡ ನಾವು ಮಾಡೋಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ಈಗಾಗಲೇ ಶಾಸಕರು ಹೇಳಿದ ಹಾಗೆ ಭದ್ರಾ ಟೈಗರ್ ರಿಸರ್ವ್ ಗೌರ್ಮೆಂಟಿಂದ 20 ಲಕ್ಷ ಈಗ ಜೀವ ಮತ್ತು ಬರೋದು ಇಲ್ಲ, ಬಟ್ ಇದ್ರೂ ಅವರು ಫ್ಯಾಮಿಲಿಗೋಸ್ಕರ, ಡಿಸೀಸ್ ಫ್ಯಾಮಿಲಿಗೋಸ್ಕರ 20 ಲಕ್ಷ ಈಗ ಗೌರ್ಮೆಂಟಿಂದ ಇವತ್ತು ನಾವು 5 ಲಕ್ಷ ಕೊಟ್ಟಿದ್ದೀವಿ ಮತ್ತು 15 ಲಕ್ಷ ಕೂಡ ಅವ್ರ ಖಾತೆಗೆ ನಾವು ಇನ್ನೂ 1 ವಾರದಲ್ಲಿ ನಾವು ಮಾಡ್ತೀವಿ. ಅದಿಲ್ಲದೆ ಅವ್ರ ಮಕ್ಕಳು ಓದಲಿಕ್ಕೆ ಪ್ರತಿ ತಿಂಗಳಿಗೆ 4,000 ರೂಪಾಯಿ ಕೂಡ ಭದ್ರಾ ಟೈಗರ್ ಫೌಂಡೇಶನ್ ಗೌರ್ಮೆಂಟಿಂದ ಅವರಿಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ಮತ್ತು ತುಂಬ ಸೀರಿಯಸ್ ಆಗಿ ನಾವು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇದನ್ನು ತಗೊಂಡು ಮುಂದೆ ಈ ಥರ ಘಟನೆಗಳು ಆಗದಂಗೆ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.